ಕುರುಟಲೋಚನ ನಿನ್ನ ಕತ್ತೊಯ್ದಿರಲು ಪ್ರಾರ್ಥಿಸೆ ದೇವತೆಗಳುತ್ತರವ ಲಾಲಿಸಿ ತಂದವರ ಹಾರೂಪ ತಾನಾಗಿ. ಧರಣಿ ಜನನೀ ನಿನ್ನ ಪಾದಕ್ಕೆ ಎರಗಿ ಭಿನ್ನಯಿಸುವೆನು, ಪಾದ ಸ್ಪರುಶ ಮೊದಲಾದ ಖಿಳ ದೋಷಗಳೆಣಿಸದಿರು ಎಂದು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ. ಭಜಾಮಿ ದೇವಂ ದುರಿತೌಖದಾವಂ ದಯಾಭಿರಾಮಂ ದಯಿತುಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 43. ಪುರುಟಲೋಚನ ನಿನ್ನ ಕದ್ದೊಯ್ದಿರಲು ಪ್ರಾರ್ಥಿಸಿ ದೇವತೆಗಳು ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 25ನೇ ಕಕ್ಷಾಪನ್ನರಾದ ಭೂದೇವಿಯರನ್ನೇ ಸ್ತೋತ್ರ ಮಾಡ್ತಾರೆ. ಪುರುಟಲೋಚನ, ಪುರುಟ ಎಂದರೆ ಚಿನ್ನ ಬಂಗಾರ ಎಂದರ್ಥ, ಲೋಚನ ಎಂದರೆ ಅಕ್ಷ ಅಂದರೆ ಹಿರಣ್ಯಾಕ್ಷ ಎಂಬ ದೈತ್ಯನು. ನಿನ್ನ ಕದ್ದೊಯ್ದಿರಲು, ಹಿರಣ್ಯಾಕ್ಷನು ಭೂದೇವಿಯನ್ನ ಚಾಪೆಯಂತೆ ಸುರುಳಿಯಾಗಿ ಸುತ್ತಿಕೊಂಡು ಸಮುದ್ರ ಗರ್ಭವನ್ನು ಪ್ರವೇಶಿಸಿದನು. ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿ ಅವರ ಮೊರೆಯನ್ನು ಲಾಲಿಸಿ ಶ್ರೀಹರಿಯು ಭೂವರಾಹ ರೂಪವನ್ನು ತಾಳಿ ಸಮುದ್ರ ಗರ್ಭವನ್ನು ಹೊಕ್ಕನು. ಅಲ್ಲಿ ಹಿರಣ್ಯಾಕ್ಷನೊಡನೆ ಹೋರಾಡಿ ತನ್ನ ಕೋರೆ ದಾಡಿಗಳಿಂದ ದೈತ್ಯನ ಉದರವನ್ನು ಸೀಳಿ ಭೂಮಿಯನ್ನು ಮೇಲಕ್ಕೆತ್ತಿ ಉದ್ಧರಿಸಿದನು. ಧರಣಿ ಜನನಿ, ಭೂಮಾತೆ ಎಂದರ್ಥ. ಸಕಲ ಚರಾಚರ ವಸ್ತುಗಳನ್ನು ಧರಿಸಿರುವುದರಿಂದ ಭೂಮಿಗೆ ಧರಣಿ ಎಂಬ ನಾಮ. ಭೂಸಾರದಿಂದ ಸಸ್ಯಗಳ ಅಭಿವೃದ್ಧಿ, ಆಹಾರ ಸೇವನೆಯಿಂದ ಜೀವರ ಬದುಕು. ಇದರಿಂದ ಭೂದೇವಿಯೂ ಜೀವರ ಪಾಲಿಗೆ ತಾಯಿಯ ಸದೃಶ. ಪಾದ ಸ್ಪರ್ಶ, ನಾವು ಸಂಚರಿಸುತ್ತಿರುವಾಗ ನಮ್ಮ ಪಾದಗಳಿಂದ ಭೂಮಿಯನ್ನು ತುಳಿದ್ದೇವೆ. ಪಾದ ಸ್ಪರ್ಶದಿಂದ ಉಂಟಾದ ದೋಷಗಳನ್ನು ನೀನು ಪರಿಗಣಿಸದೆ ನಮ್ಮನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಾ ಭೂಮಾತೆಯ ಚರಣ ಕಮಲಗಳಿಗೆ ವಂದಿಸ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.